ಫ್ರೆಂಡ್ಸ್, ಇವತ್ತು ಇವಳು ಒಬ್ಬಳನ್ನೇ ಸ್ಕೂಲಿಗೆ ಕಳಿಸ್ತಿರೋದು. ರವೆ ದೋಸೆ ಮಾಡಿಕೊಟ್ಟಿದ್ದೆ. ಇವಳಿಗೆ ಜ್ವರ ಬಂದಿದೆ, ಅದಕ್ಕೇ ಅವಳನ್ನ ರಜೆ ಹಾಕ್ಸಿದ್ದೀನಿ ಇವತ್ತು. ಫ್ರೆಂಡ್ಸ್, ನನ್ನ ದೊಡ್ಡ ಮಗಳನ್ನ ನಮ್ಮ ಅಣ್ಣನ ಜೊತೆ ಕಳಿಸ್ದೆ ಸ್ಕೂಲ್ಗೆ. ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದಾರಲ್ಲ, ಅದಕ್ಕೆ ನಮ್ಮ ಅಣ್ಣನ ಜೊತೆ ಎಲ್ಲ ಗಾಡೀಲಿ ಕಳಿಸ್ದೆ. ಇನ್ನು ನಡ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ಫೋನ್ ಮಾಡಿದೆ. ಅವನು ಬಂದು ಕರ್ಕೊಂಡೋದ್ರು. ಚಿಕ್ಕ ಮಗಳಿಗೆ ಜ್ವರ ಬಂದಿರೋದ್ರಿಂದ ಅವಳು ಮಲಗಿದ್ದಾಳೆ. ಈಗ ಟಾನಿಕ್ ಹಾಕಬೇಕು. ದೋಸೆ ತಿಂದಿಲ್ಲ ಅವಳು, ಅದಕ್ಕೆ ಟಾನಿಕ್ ಹಾಕೋಣ ಅಂದ್ಬಿಟ್ಟು ಈಗ ದೋಸೆ ಮಾಡೋಕ್ಕೆ ಇಟ್ಟಿದ್ದೀನಿ. ದೋಸೆ ತಿಂದಮೇಲೆ ಟಾನಿಕ್ ಹಾಕ್ಕೊಡ್ತೀನಿ. ಇವನು ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ. ಅವಳ ಹತ್ರ ಕಳಿಸಿಲ್ಲ, ನನ್ನ ಮಗಳ ಹತ್ರ. ಅವನಿಗೂ ಜ್ವರ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವಳ ಹತ್ರ ಕಳಿಸಿಲ್ಲ. ಇಲ್ಲಾಂದ್ರೆ ಅವಳ ಜೊತೆಲ್ಲ ಆಟ ಆಡ್ಕೊಳೋದು ಜಾಸ್ತಿ ಅವನು. ದೋಸೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ರವೆ ದೋಸೆ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ, ರವೆನ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಬಿಟ್ಟು ರುಬ್ಕೊಂಡು ಉಪ್ಪು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದು. ದೋಸೆ ಥರನೇ ಬರುತ್ತೆ, ಆದರೆ ಬಿಸಿನಲ್ಲೇ ತಿನ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ರಬ್ಬರ್ ಥರ ಆಗಿಬಿಡುತ್ತೆ. ಈಗ ನಾನು ಮಾಡೋಕ್ಕಿಟ್ಟಿದ್ದೀನಿ. ಇದು ನಾರ್ಮಲ್ ದೋಸೆ ಥರನೇ ಇರುತ್ತೆ, ಆದರೆ ರಬ್ಬರ್ ಥರ ಆಗಿಬಿಡುತ್ತೆ. ಬೇಗ ನೀವು ಬಿಸಿನಲ್ಲೇ ತಿನ್ನಬೇಕು. ಬಿಸಿನಲ್ಲಿ ತಿಂದಿಲ್ಲ, ಆರೋದ್ಮೇಲೆ ತಿಂದರೆ ರಬ್ಬರ್ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದನ್ನು. ಅದಕ್ಕೆ ಬಿಸಿನಲ್ಲೇ ತಿನ್ಕೊಳ್ಳಿ. ಇದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೀನಿ. ದೋಸೆ ಎಲ್ಲ ಮಾಡಿಕೊಟ್ಟೆ, ಇವ್ಳಿಗೆ ಹಾಕ್ಕೊಟ್ಟಿದ್ದೀನಿ. ಅವಳು ತಿಂತಾ ಇಲ್ಲ. ಆವಾಗಲೂ ಒಂದ್ಸಲ ಹಾಕ್ಕೊಟ್ಟೆ, ತಿಂದಿಲ್ಲ, ಎತ್ತಿಟ್ಟಿದ್ಲು. ಈಗ ಮತ್ತೆ ಬಿಸಿದು ಹಾಕ್ಕೊಟ್ಟಿದ್ದೀನಿ. ಜ್ವರ ಬಂದರೆ ಊಟನೇ ತಿನ್ನಲ್ಲ ಫ್ರೆಂಡ್ಸ್ ಅವಳು. ಈಗ ನಾನೇ ಅವಳಿಗೆ ಬಲವಂತ ಮಾಡಿ ತಿನ್ನಿಸ್ಬೇಕು. ನನ್ನ ಮಗನಿಗೆ ಹಾಕ್ಕೊಟ್ಟೆ, ಅವನು ತಿಂತಾ ಇದ್ದಾನೆ. ಅವನ ಪಾಡಿಗೆ ಅವನೇ ತಿಂತಾ ಇದ್ದಾನೆ. ಇವಳ್ದೆ ಇವಾಗ ತಿಂತಾ ಇಲ್ಲ ಅವಳು. ಇಂಜೆಕ್ಷನ್ ಹಾಕ್ಸ್ತೀನಿ ಅಂತೆಲ್ಲ ಹೇಳಿ ಇದು ಮಾಡಿ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸ್ಬಿಟ್ಟು ಟಾನಿಕ್ ತಂದು ಹಾಕ್ಬೇಕು ಅವಳಿಗೆ. ಟಾನಿಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ಬೇಕು. ಇವತ್ತು ನಮ್ಮ ಹಸ್ಬೆಂಡ್ ಇಲ್ವಲ್ಲ, ಸೋಮವಾರ ನಾನೇ ಪೂಜೆ ಮಾಡ್ಕೊಬೇಕು. ಅದಕ್ಕೆ ನೀರು ಇಟ್ಟಿದ್ದೀನಿ. ನೀರು ಕಾಯೋಷ್ಟೊತ್ತಿಗೆ ಟಿಫನ್ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಬೇಕು ಫ್ರೆಂಡ್ಸ್. ಟಿಫನ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಮನೆ ಒರೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬೇಗ ಮನೆ ಒರೆಸ್ಕೊಂಡು ನೀರಿಟ್ಟಿದ್ದೀನಿ. ನೀರು ಕಾಯೋಷ್ಟೊತ್ತಿಗೆ ಮನೆ ಒರೆಸ್ಕೊಬೇಕು, ಅದಕ್ಕೆ ಬೇಗ ಬೇಗ ಒರೆಸ್ಕೊತಾ ಇದ್ದೀನಿ. ಇವತ್ತು ಸೋಮವಾರ ನಾನೇ ಪೂಜೆ ಮಾಡ್ಕೋಬೇಕಲ್ವಾ, ಅದಕ್ಕೆ ನಮ್ಮ ಹಸ್ಬೆಂಡ್ ಬೇರೆ ಇಲ್ಲ ಅಲ್ವಾ, ಅದಕ್ಕೆ ಇವತ್ತು ನಾನೇ ಮನೆ ಒರೆಸ್ಕೊತಾ ಇದ್ದೀನಿ. ಮನೆ ಒರೆಸ್ಕೊಳ್ಳೋಕೆ ಇವತ್ತು ಸ್ವಲ್ಪ ಗಂಜಲ ಹಾಕ್ಕೊಂಡಿದ್ದೀನಿ. ಶುಕ್ರವಾರದೊತ್ತು ಉಪ್ಪು ಮತ್ತು ಅರಿಶಿನ ಹಾಕ್ಕೊತೀನಿ. ಸೋಮವಾರ ಇವತ್ತು ಸ್ವಲ್ಪ ಗಂಜಲ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡು ಆಮೇಲೆ ನಾನು ಪೂಜೆ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಮನೆಯೆಲ್ಲ ಒರೆಸ್ಕೊಂಡು ಈಗ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡಿದ್ದೀನಿ. ಅವನು ಸ್ನಾನ ಮಾಡಿ ಕೂತಿದ್ದಾನೆ. ನನ್ನ ಮಗಳು ನಾಷ್ಟ ತಿಂದ್ಬಿಟ್ಟು ಮಲಗಿದ್ದಾಳೆ. ಟಾನಿಕ್ ಹಾಕಿದ್ದೀನಿ. ಅದಕ್ಕೇ ಈಗ ನಾನು ಫ್ರೆಶ್ ಆಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಪೂಜೆಗೆ ಮಲ್ಲಿಗೆ ಹೂವು ಇತ್ತಲ್ಲ ಫ್ರೆಂಡ್ಸ್, ಅದನ್ನೇ ನಾನು ನಿನ್ನೆನೇ ಕಟ್ಟಿಟ್ಕೊಂಡಿದ್ದೆ. ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಆಯಿತು ಪೂಜೆ ಮಾಡೋಕ್ಕೆ. ಎಲ್ಲ ರೆಡಿ ಮಾಡಿಕೊಂಡು ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗನೂ ನನ್ನ ಜೊತೆಯಲ್ಲಿ ಪೂಜೆ ಮಾಡೋಕ್ಕೆ ಹಿಂದಿಂದನೇ ತಿರುಗ್ತಾ ಇದ್ದಾನೆ. ನನ್ನ ಮಗಳನ್ನ ಮಲಗಿಸಿದ್ದೆ, ಅವಳಿಗೇನು ಸ್ನಾನ ಮಾಡಿಸಿಲ್ಲಲ್ಲ, 1-2 ದಿನ ಸ್ನಾನ ಮಾಡಿಸ್ಬಾರ್ದು ಜ್ವರ ಅಂದ್ಬಿಟ್ಟು ಮಲಗಿಸಿದ್ದೆ. ನಾನೀಗ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಅವಳಿಗೇನಾದರೂ ಸ್ವಲ್ಪ ಮಾಡಿಕೊಡ್ಬೇಕು ಊಟಕ್ಕೆ. ರಸಮ್ಮ ರೈಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಪೂಜೆ ಮುಗಿಸ್ಕೊಂಡು ನನ್ನ ಮಗನಿಗೆ ಆರತಿ ಕೊಟ್ಟೆ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಳೆ ರಸಂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಳೆ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಬೇಳೆ ಮತ್ತು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. 4-5 ವಿಷಲ್ ಕೂಗಿಸ್ಕೊತೀನಿ.
ಅದಕ್ಕೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಮಗಳು ಮಲಗಿದ್ದಾಳಲ್ಲ, ಇವಾಗ ಹಾಕ್ಕೊಡ್ಬೇಕು ಬೇಗ. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಕುಕ್ಕರ್ ವಿಜಿಲ್ ಇಲ್ದಿದೆ, ಬೇಳೆ ಎಲ್ಲ ಚೆನ್ನಾಗಿ ಮಸ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ. ಮಸ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ಕೊಬೇಕೀಗ. ಚೆನ್ನಾಗಿ ಮಸ್ಕೊಂಡಿರೋಂಥ ಬೇಳೆನ ಇದಕ್ಕೆ ಹಾಕ್ಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡೆ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ಥರ ಕುದೀತಾ ಇದೆ. ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ತಿಳಿ ಸಾರು ಥರ ಮಾಡ್ಕೊಂಡಿದ್ದೀನಿ, ಸಾಕು. ಈಗ ಈ ಕಡೆ ಪಕ್ಕದಲ್ಲಿ ಹಂಗೆ ರೈಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನನಗೆ ಹೂವು ಬಂದಿದೆ, ಹೂವನು ಕಟ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಜ್ಯೂಸ್ ತಂದು ಕೊಟ್ಟಿದ್ನಲ್ಲ, ಕುಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ. ಹಾಗೆ ಸ್ವಲ್ಪ ಹೊತ್ತು ರೈಸ್ ಆದಮೇಲೆ ಊಟಕ್ಕೆ ಹಾಕ್ಕೊಟ್ಬಿಡ್ಬೇಕು. ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊತಾಳೆ. ಮಧ್ಯಾಹ್ನ ಮೇಲೆ ಇನ್ನೊಂದ್ಸಲಿ ಟಾನಿಕ್ ಹಾಕಬೇಕು ಫ್ರೆಂಡ್ಸ್. ಈಗ ಅಡುಗೆ ಆಯ್ತಲ್ಲ, ನಾನು ಊಟ ಮಾಡಿಕೊಂಡೆ, ನನ್ನ ಮಗಳಿಗೆ ಹಾಕ್ಕೊಟ್ಟೆ. ತಿಂತಾವಳೆ ಈಗ ಅವಳು. ನನ್ನ ಮಗನೂ ತಿಂದ್ಬಿಟ್ಟು ಆಚೆ ಆಟ ಆಡ್ಕೊತಾವನೆ. ನಾನು ಹೂವು ಕಟ್ಕೊತಾ ಇದ್ದೆ, ಕಟ್ಕೊಂಡೇ ಅವ್ರಿಗೂ ಎಲ್ಲ ಊಟ ಹಾಕ್ಕೊಟ್ಟು ನಂದು ಊಟ ಮುಗಿಸ್ಕೊಂಡೆ. ಈಗ ನನ್ನ ದೊಡ್ಡ ಮಗಳು ಬರಬೇಕು. ಅವಳೊಬ್ಳೆ ಇವತ್ತು, ಇವಳೋಗಿಲ್ಲಲ್ಲ, ಅವಳೊಬ್ಳೆ. ಆದರೆ ಇವತ್ತು ಬರ್ತೀನಿ, ಇಲ್ಲಾಂದ್ರೆ ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರು ನಮ್ಮ ಹಸ್ಬೆಂಡು. ಅವ್ರು ಬಂದಿಲ್ಲ ಅಂದರೆ ನಮ್ಮ ಅಮ್ಮನ್ನೇ ಕರ್ಕೊಬರ್ತೀನಿ ಇಲ್ಲಿಗೆ. ನಮ್ಮನೆಲ್ಲ ಮಲ್ಕೊತಾರೆ. ನಮ್ಮ ಹಸ್ಬೆಂಡ್ ಎದ್ದಿರೋ ಟೈಮಲ್ಲಿ ನಮ್ಮಮ್ಮನೇ ನಮ್ಮ ಜೊತೆಲಿ ಇರ್ತಾರೆ. ನೈಟು ಬರ್ತಾರೆ. ನೋಡೋಣ. ಮತ್ತು ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಹೂವು ಕಟ್ಕೊತೀನಿ ಫ್ರೆಂಡ್ಸ್. ಹಾಗೆ ನಾಳೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಡ್ಲಿ ಅಕ್ಕಿ ನೆನೆಯಕ್ಕೆ ಇಟ್ಟಿದ್ದೀನಿ. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಕಾಳು ಹಾಕಿದ್ದೀನಿ. ಬೆಳಗ್ಗೆ ಎದ್ದರೆ ಏನು ನಾಷ್ಟ ಮಾಡೋದು ಅನ್ನೋದೇ ತಲೆನೋವು. ಅದಕ್ಕೇ ಇಡ್ಲಿಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಇಡ್ಲಿಗೆ ಹಾಕಿದೆ. ದಿನ ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕಿಡ್ತೀನಿ ಫ್ರೆಂಡ್ಸ್. ಇವತ್ತು ಹೂವು ಕಟ್ಕೊಂಡು ಬೇಗ ಆಯಿತು. ಕಮ್ಮಿ ಕೊಟ್ಟಿದ್ರು ಇವತ್ತು, ಬೇಗ ಮುಗಿಸ್ಕೊಂಡೆ. ನನ್ನ ಮಗಳಿಗೂ ಬೆಳಗ್ಗೆಯಿಂದ ಮಲಗಿದ್ಲಲ್ಲ, ಸ್ವಲ್ಪ ತಲೆಯೆಲ್ಲ ಬಾಚಿ ರೆಡಿ ಮಾಡಿದೆ. ಅವಳಿಗೆ ಟಾನಿಕ್ ಹಾಕಿದ್ನಲ್ಲ, ಸ್ವಲ್ಪ ಜ್ವರ ಪರವಾಗಿಲ್ಲ, ಕಮ್ಮಿ ಆಗಿದೆ. ನಾಳೆಯಿಂದ ಸ್ಕೂಲ್ ಕಳಿಸ್ಬೇಕು. ಇವತ್ತು ರಜಾ ಹಾಕಿದ್ಲು, ಅದಕ್ಕೆ ಹೆಂಗೋ ರೆಡಿ ಆಗಿದ್ದಾಳೆ. ಬೆಳಗ್ಗೆಗೆ ಸ್ಕೂಲ್ ಕಳಿಸ್ಬೇಕು. ಹೂವನ್ನು ಕಟ್ಟಿ ಬೇಗ ಮುಗಿಸ್ಕೊಂಡಲ್ಲ, ಅದಕ್ಕೆ ಇವತ್ತು ಸಂಜೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಮಕ್ಕಳಿಗೆ ಅಂದ್ಬಿಟ್ಟು, ಮನೇಲಿ ಕಡಲೆಪುರಿ ಎಲ್ಲ ಇತ್ತಲ್ಲ, ಬೇಲ್ಪುರಿ ಮಾಡಿಕೊಡೋಣ ಅಂದ್ಬಿಟ್ಟು ಈಗ ಅಂದ್ಕೊಂಡಿದ್ದೀನಿ. ಈಗ ಬೇಲ್ಪುರಿ ಮಾಡಬೇಕು. ಬೇಲ್ಪುರಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಲ್ಪುರಿ ಮಾಡ್ಕೊಳ್ಳೋಕ್ಕೆ ಈಗ 1 ಈರುಳ್ಳಿ, 1 ಟೊಮೆಟೊ, ಕ್ಯಾರೆಟು, ಸ್ವಲ್ಪ ಈ ಕಡೆ ನಿಪ್ಪಟ್ಟು, ಕಡಲೆ ಬೀಜ ಮತ್ತು ಮಿಕ್ಸರು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಪುರಿನ ಈ ಥರ ಸೋಸೋದ್ರಲ್ಲಿ ಈ ಥರ ಜಲ್ದಿ ಹಿಡ್ಕೊತಾ ಇದ್ದೀನಿ, ಡೆಸ್ಟೆಲ್ಲ ಇದ್ದರೆ ಹೋಗ್ಲಿ ಅಂದ್ಬಿಟ್ಟು. ಈಗ ಎಲ್ಲ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರೊಳಗೆ ಈಗ ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಇದನ್ನೆಲ್ಲ ಹಾಕಿ, ಮತ್ತು ನಿಪ್ಪಟ್ಟು, ಮಿಕ್ಸರು, ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಅನ್ನದ ಕೈ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಕೈಯಲ್ಲೇ. ಈಗ ಮಕ್ಕಳಿಗೆ ಹಾಕ್ಕೊಡ್ಬೇಕು. ಪ್ಲೇಟಿಗೆ ಹಾಕ್ಕೊಟ್ಟು ಬೇಲ್ಪುರಿ ಚೆನ್ನಾಗಾಗಿದೆ. ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ತಿಂತಾ ಇದ್ದಾರೆ. ಫ್ರೆಂಡ್ಸ್, ಬೇಲ್ಪುರಿ ಎಲ್ಲ ತಿಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ.
ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ರುಬ್ಕೊಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಡ್ಲಿಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಅದಕ್ಕೆ ನಾನು ಮಧ್ಯಾಹ್ನ ರೈಸ್ ಇತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊತಾ ಇದ್ದೀನಿ. ಇಡ್ಲಿ ಸ್ಮೂತಾಗಿ ಬರ್ಬೇಕಂದ್ರೆ ಸ್ವಲ್ಪ ರೈಸ್ ಹಾಕ್ಕೊಬೇಕು. ಸೋಡಾ ಏನು ಹಾಕೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಈಗ ರೈಸ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಕೊಂಡೆ. ಎಲ್ಲ ರುಬ್ಬಿಟ್ಕೊಂಡು ನನ್ನ ಮಗನಿಗೆ ಹಾಲು ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಟಿ ವಿ ನೋಡ್ತಾ ಇದ್ದಾರೆ. ಇವನು ಇನ್ನೊಬ್ಬನು ನೋಡ್ತಾ ಕೂತವನೆ. ಈಗ ನಾನು ಚಿಕ್ಕ ಮಗಳಿಗೆ ಟಾನಿಕ್ ಹಾಕಬೇಕು. ಟಾನಿಕ್ ಕುಡಿಯೋದಿಲ್ಲ ಅಂತಾಳೆ. ಇವಾಗ ಹಂಗೆ ನೈಸ್ ಮಾಡಿ ಕುಡಿಸ್ಬೇಕು. ಈಗ ಒಂದು ಟೈಮ್ ಕುಡಿದ್ರೆ ಕ್ಯೂರ್ ಆಗುತ್ತೆ ಜ್ವರ. ಬೆಳಗ್ಗೆ ಸ್ಕೂಲ್ ಕಳಿಸ್ಬೇಕಲ್ಲ, ಅದಕ್ಕೇ ಟಾನಿಕ್ ತೊಗೊಂಡಿದ್ದೀನಿ. ಈಗ ನಮ್ಮ ಮಗಳು ಕುಡಿಯೋದಿಲ್ಲ, ಅವಳಿಗೆ ನೈಸ್ ಮಾಡಿ ಕುಡಿಸ್ಬೇಕು. ಟಾನಿಕ್ ಅಂದ್ರೇ ವೇ ಅಂತಾಳೆ. ಕುಡಿ ಕುಡಿ ಫ್ರೆಂಡ್ಸ್. ಹಂಗೆ ಹಿಂಗೆ ಮಾಡಿ ಕುಡಿಸ್ದೆ ಅವಳಿಗೆ ಟಾನಿಕ್ಕು. ಕುಡಿದ್ಲು. ಈಗ ಇನ್ನು ಒಂದು ಓರಿಯಸ್ ಜ್ಯೂಸ್ ಇದೆ, ಅದನ್ನು ಕುಡಿಸ್ಬೇಕು, ಇಲ್ಲಾಂದರೆ ಸುಸ್ತಾಗುತ್ತೆ. ಸ್ವಲ್ಪ ಜ್ವರ ಕಮ್ಮಿ ಆಗಿದೆ. ಈಗ ಒಂದು ಸ್ವಲ್ಪ ಟಾನಿಕ್ ಕುಡಿಸಿದ್ದೀನಲ್ಲ, ಬೆಳಗ್ಗೆ ಅಷ್ಟೊತ್ತು ಕಮ್ಮಿ ಆಗುತ್ತೆ. ಸ್ಕೂಲಿಗೆ ಕಳಿಸ್ಬೇಕು. ಇವನು ಅವಳ ಜೊತೆ ಆಡ್ಕೊಳ್ತಾ ಇದ್ದಿದ್ದು ಜಾಸ್ತಿ. ಇವತ್ತು ಫುಲ್ ಡೇ ಬಿಟ್ಟಿಲ್ಲ, ಒಂದು ಸಪ್ರೇಟಾಗಿ ಮಲಗಿಸಿದ್ದೆ ಅವಳನ್ನ. ಇಲ್ಲಾಂದರೆ ಒಬ್ರಿಂದ ಒಬ್ರಿಗೆ ಜ್ವರ ಹರಡ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೇ ಮಕ್ಕಳನ್ನ ಒಟ್ಟಿಗೆ ಬಿಡಬಾರ್ದು ಜ್ವರ ಬಂದಿರೋ ಟೈಮಲ್ಲಿ. ಅದಕ್ಕೆ ಇವತ್ತು ಒಬ್ಬನೇ ಆಡ್ಕೊತ ಇದ್ದಾನೆ. ಅವಳು ದೊಡ್ಡವಳು ಬರೋವರೆಗೂ ಒಬ್ಬನೇ ಆಡ್ಕೊತಿದ್ದ. ಬಂದಮೇಲೆ ಅವಳ ಜೊತೆ ಸೇರ್ಕೊಂಡು ಆಟ ಆಡ್ಕೊತಿದ್ದ. ಮಕ್ಕಳನ್ನೆಲ್ಲ ಜೊತೆಲಿ ಮಲಗಿಸ್ಲಬಾರ್ದು. ಇವಳಿಗೆ ಇವಾಗ ಸಪ್ರೇಟಾಗಿ ಮಲಗಿಸ್ಬೇಕು, ಇಲ್ಲಾಂದರೆ ಜ್ವರ ಅಂಟ್ಕೊಳತ್ತೆ ಫ್ರೆಂಡ್ಸ್. ನಮ್ಮ ಅಮ್ಮನೂ ಬಂದರು ಇಲ್ಲೇ ಮಲ್ಕೊಳಕ್ಕೆ. ನಮ್ಮ ಅಕ್ಕನ ಮಗಳೂ ಬಂದಳು. ಅವಳು ನಾಳೆ ಊರಿಗೆ ಹೋಗ್ತಾಳೆ. ಇನ್ನು ಎಕ್ಸಾಮು ಮತ್ತೆ ಸ್ಟಾರ್ಟ್ ಆಗಿ ರಜೆ ಸಿಗೋವರೆಗೂ ಬರಲ್ಲ ಅವಳು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.